ಸರ್ 18 ಇಯರ್ಸ್ ಆಯಿತು, ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದೀರಾ ಸರ್? ಸ್ಪೆಷಲ್ ಗಿಫ್ಟ್ ಅಂದರೆ ಆ್ಯಕ್ಚುಲಿ ನಾವು ಗಿಫ್ಟ್ ಕೊಡೋದಲ್ಲ, ಅವನೇ ನಮಗೆ ಹುಡ್ತಾ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ. ನನ್ನ ಮಗ LKG UKG ಇಂದನೂ ಇಲ್ಲಿವರೆಗೂ ಡಿಸ್ಟಿಂಕ್ಷನ್ನೇ. ಇವನು ನೀವು ಹೇಳಿದಾಗೆ ನಿಮ್ಮ ಆಶೀರ್ವಾದದಿಂದ ಅವನ ಸಿನಿಮಾಗೆ ಏನು ಎಂಟ್ರಿ ಆದ ಅಲ್ಲೂ ಸಹ ಅವನ ಪರ್ಫಾರ್ಮೆನ್ಸ್ಗೆ ಅದ್ಭುತವಾದಂಥ ಅಪ್ರಿಷಿಯೇಷನ್ ನಿಮ್ಮೆಲ್ಲರಿಂದ ಸಿಕ್ಕಿದೆ, ಕರ್ನಾಟಕದ ಜನತೆಯಿಂದ. ಅದೇ ಅವ್ನು ನನಗೆ ಕೊಡ್ತಾರಂಥ ಗಿಫ್ಟು. ನಾನು ಅವ್ನಿಗೆ ಏನು ಕೊಡ್ತಾಯಿದ್ದೀನಿ ಬರ್ಡೇ ಗಿಫ್ಟು ಅನ್ನೋದೆಲ್ಲ. ಅವ್ನ ಬರ್ಡೇಗೆ ಅಂತ ಸ್ಪೆಷಲ್ ಗಿಫ್ಟ್ ಕೊಡಬೇಕಂದ್ರೆ ನಾನು ದೇವರಲ್ಲಿ ಕೇಳ್ಕೊಳ್ಳೋದು, ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಭಗವಂತ ಅವರಿಗೆ ಸಂಪೂರ್ಣ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ, ಅಷ್ಟೈಶ್ವರ್ಯ ಎಲ್ಲ ಒಂದು ಇಡೀ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ, ನಿಮ್ಮ ಅಭಿಮಾನ ಹೆಚ್ಚಿಗೆ ಸಿಗಲಿ ಅಂತ ಹಾರೈಸ್ತೀನಿ. ಸರ್ ನೋಡಬೇಕು ಅಂತ ಆಸೆ ಸರ್ ನನ್ನ ಮಗನ ನಾನು ಮಾಸೆ ನೋ ಕ್ಲಾಸ್ ಮಾಸಗೆ ನೋಡ್ಬೇಕಂತ ಅವನಿಗೆ ನನಗೆ ತುಂಬ ಆಸೆ. ಸೊ ಅವನಿಗೂ ಆ ಲುಕ್ಕು ಗೀಕು ಅಪೀಲು, ಅವನ ಮೆಂಟಲ್ ಸ್ಟೇಟಸ್ಸು ಎಲ್ಲನೂ ಅದೇ ರೀತಿ ಇದೆ. ಸೊ ಅವನು ಮಾಸ್ ಸೂಪರ್ ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಅವ್ರು ಹೇಳ್ದಂಗೆ ಅಂದರೆ ಗೊತ್ತಿಲ್ಲ, ನೀವು ಆರ್ಡ್ರ್ ಯಾವ್ದಾರ ಲಾಕ್ ಮಾಡಿದಾರ ಸಿನಿಮಾಗಳು ಹೇಗೆ ಅಂತ ನಿಮ್ಗೆ ಬಂದಿದ್ಯಾ ಆ ಥರ ಮಾಸ್? ಬರ್ತಾ ಇದೆ ಸರ್, ಸುಮಾರು ಬರ್ತಾ ಇದೆ. ಬಟ್ ಈಗೇನಂದರೆ ಅವನ ಎಜುಕೇಷನ್ ಇದೆ, ಒಂದು ಸ್ವಲ್ಪ ಇನ್ನೊಂದು 2-3 ಇಯರ್ಸ್ ಎಜುಕೇಷನ್ ಆಗಿಬಿಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗೇನಂದರೆ ದಿಸ್ ಇಸ್ ನಾಟ್ ದ ರೈಟ್ ಏಜ್. ಈಗ ನಾನು ಅವನ್ನ ಸಿನಿಮಾಗೆ ಬಿಟ್ಬಿಡ್ತು ಅಂದರೆ ಈ ಕಡೆ ಚೈಲ್ಡ್ ಆರ್ಟಿಸ್ಟು ಅಲ್ಲ, ಈ ಕಡೆ ದೊಡ್ಡ ಹೀರೋನು ಅಲ್ಲ, ಆ ಥರ ಒಂದು ಏಜ್. ಈ ಟೈಮಲ್ಲಿ ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವುದಾದ್ರು ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂತಂದರೆ ಖಂಡಿತವಾಗ್ಲೂ ಮಾಡಿಸ್ತೀನಿ. ಅದರ್ವೈಸ್ ಇನ್ನೊಂದು 2-3 ಇಯರ್ಸ್ ಎಜುಕೇಷನಲ್ಲಿ ಅವ್ನು ಕಂಪ್ಲೀಟ್ ಆಗಲಿ ಅಂತ. ಅದು ಬಿಟ್ಟು ಅಪಾರ್ಟ್ ದಟ್ ಅವನಾಗವನೇ ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಮತ್ತು ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಫೈಟು, ಪರ್ಫಾರ್ಮೆನ್ಸು ಎಲ್ಲ ಅವನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಎಲ್ಲದರಲ್ಲೂ ತಯಾರಿ ಮಾಡ್ಕೊಳ್ತಾ ಇದ್ದಾನೆ. ಸರ್ ನಿಮ್ಮ ಸಿನಿಮಾ ಬಗ್ಗೆ ಕೇಳಿದ್ರೆ ಸೊ ಯಾವಾಗ? ನನ್ನ ಸಿನಿಮಾಗಳಂದರೆ ಈಗ ಏನಂದರೆ ಒಳ್ಳೇದೇನೋ ಒಂದು ಸಿಗ್ಬೇಕಂದ್ರೆ ತುಂಬ ದಿನ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ವೇಟಿಂಗಲ್ಲಿದ್ದೀನಿ. ಒಂದು 2 ಸ್ಕ್ರಿಪ್ಟ್ ಫೈನಲೈಸ್ ಆಗಿದೆ, ಅದು ಸ್ಕ್ರಿಪ್ಟ್ ವರ್ಕು ಸ್ವಲ್ಪ ಫಿನಿಶಿಂಗಲ್ಲಿದೆ. ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತೀನಿ ನಾನು ನಿಮಗೆ. ಸೊ ಫೈನಲಿ ನಿಮ್ಮ ಮಗಳ ಬಗ್ಗೆ ಕೇಳೋದು, ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಲಾಕ್ ಆಗಿದೆ ಹೇಗೆ ಗುಡ್ ನ್ಯೂಸ್? ನನ್ನ ಮಗಳ ಸಿನಿಮಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾ ಇದೆ. ಬಟ್ ಇನ್ನು ಅಂಥ ನನಗೆ ಖುಷಿಯಾಗುವಂಥದ್ದು ಇನ್ನು ಆ ಥರ ಸ್ಕ್ರಿಪ್ಟ್ಗಳಾದರೂ ಸಿಕ್ಕಿಲ್ಲ. ಅಂದರೆ ಈಗೇನಂದರೆ ಮೊದಲನೇ ಸಿನಿಮಾದಲ್ಲೇ ಅವಳು ಅಷ್ಟು ದೊಡ್ಡ ಒಂದು ಸಕ್ಸಸ್ಸನ್ನು ಹೊಡೆದಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಈಗ ನೆಕ್ಸ್ಟ್ ನಾನು ಅವಳನ್ನ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಕ್ಯಾರೆಕ್ಟ್ರು ಅಥವಾ ಅವಳಿಗೆ ವೇಟೇಜ್ ಇರೋವಂಥ ಒಂದು ಒಳ್ಳೆಯ ಸ್ಕ್ರಿಪ್ಟ್, ಜನಕ್ಕೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಮಾಡಿಸ್ಬೇಕು. ಸೊ ಹಾಗಾಗಿ ಆ ಹುಡ್ಕಾಟದಲ್ಲಿದ್ದೀನಿ. ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಿದ್ದೀನಿ. ಬಂದಿದ್ದ ಕೂಡಲೇ ಮತ್ತೆ ಸೆಕೆಂಡ್ ಒಂದು ಸಿನಿಮಾ ಏನಿದೆ ಅದು ಲಾಂಚ್ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದರೆ, ನಿನ್ನೆಯಿಂದ ತುಂಬ ಟಾಕ್ ಆಗ್ತಿದೆ, ಎಲ್ಲ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ. ಏನಂದರೆ ಅಭಿಮಾನೋತ್ಸವ ನಡೆಯುತ್ತೆ ಪ್ರತಿಯೊಬ್ಬ ಸ್ಟಾರ್ಸ್ಗಳಿಗೂ. ನಿನ್ನೆ ಆಚಾರ್ಯನ ಏನೋ ಗೊತ್ತಿಲ್ಲ, 3 ಜನ ಸ್ಟಾರ್ಸು 3 ಜನ ಅಭಿಮಾನಿಗಳು ಡೆತ್ ಆಗಿದ್ದಾರೆ ಒಂದು ಇದು ಮಾಡೋಕ್ಕೋಗಿ. ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಸರ್? ಸೊ ಅಭಿಮಾನ ಅದಕ್ಕೆ ಹೇಳೋದು, ಅಭಿಮಾನಿಗಳು ದೇವರುಗಳು ಅಂತ ಯಾಕೆ ಅಣ್ಣವ್ರು ಕರೆದ್ರು ಅಂದರೆ ಅವ್ರ ಪ್ರೀತಿಗೆ ನಾವು, ಅವರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಭಿಮಾನ ಅಂಥೇಳಿ ನೋಡಿ ಪ್ರಾಣನೇ ಕೊಟ್ಬಿಡ್ತಾರೆ. ಸೊ ಅದು ಅಭಿಮಾನ. ಎಲ್ಲ ಅಭಿಮಾನಕ್ಕೆ ನಾವು ಚಿರಋಣಿ ಯಾವಾಗಲೂ. ಬಟ್ ಎಲ್ಲರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ತಮ್ಮ ಜೀವ ಯಾವುದೇ ಕಳ್ಕೊಳ್ಬೇಕು. ಯಾಕಂದರೆ ನೀವೇನು ನಮ್ಮ ಮೇಲೆ ಅಭಿಮಾನ ತೋರಿಸ್ತೀರಾ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ, ಹೊತ್ತು ಮಾಡಿರ್ತಾರೆ. ಅವ್ರ ನೋವನ್ನು ನಾವು ಏನೇ ಮಾಡಿದ್ರೂ ಸಹ ನಾವು ಸಾಂತ್ವನ ಹೇಳ್ಬೋದೇ ಹೊರತು, ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬೋದು ಹೊರತು, ಜೊತೆಲಿ ಇರ್ಬೋದೇ ಹೊರತು. ಬಟ್ ಆ ಮಕ್ಕಳ ಪ್ರೀತಿ ಖಂಡಿತವಾಗ್ಲೂ ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ತಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ. ಯಾಕಂದರೆ ತುಂಬ ದುಃಖ ನಮಗೂ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆ ಇರಲಿ, ಜೀವನ ಅಪಾಯಕ್ಕೆ ಹೊಡ್ಕೊಳ್ಬೇಡಿ. ಅಂದರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಚೇಸ್ ಮಾಡೋದಿರ್ಬೋದು, ಈ ರೀತಿ ಕಟೌಟ್ಗಳು ಹಾಕ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಮೇಲ್ಗಡೆ ಹೈ ಟೆನ್ಷನ್ ವೈರ್ಗಳಿರ್ತವೆ. ಆಮೇಲೆ ನೋಡೋ ಹುಚ್ಚಲ್ಲಿ ಸಿಮೆಂಟ್ನ ಸುಟ್ಕೊಳ್ಳೋದು, ದಯವಿಟ್ಟು ಅದೆಲ್ಲ ಮಾಡಬೇಡಿ. ಯಾಕಂದರೆ ತುಂಬ ನೋವಾಗುತ್ತೆ ನಿಮಗೊಬ್ಬರಿಗೆ. ನೀವು ಪ್ರಾಣ ಕಳ್ಕೊಂಡು ನೀವು ಏನು ಆ ಥರ ಒಂದು ಮಾಡ್ಕೋತೀರಾ. ಸೊ ನಿಮ್ಮ ತಂದೆ ತಾಯಿಗಿರ್ಬೋದು, ನಮಗಿರ್ಬೋದು, ನಿಮ್ಮ ಅಕ್ಕ ತಂಗಿದಿರ್ಬೋದು, ಸ್ನೇಹಿತರಿಗಿರ್ಬೋದು, ಅದನ್ನು ನಾವು ಯಾವತ್ತೂ ಆ ದುಃಖನ ನಾವು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ಈ ಥರ ಒಂದು ಇದು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇದೆ. ಥ್ಯಾಂಕ್ ಯು ಸರ್.